ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೇಲದ ಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಅದೇ ರೀತಿಯಾಗಿ ಬೇಲದ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಬೇಲದ ಹಣ್ಣು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ವುಡ್ ಆ್ಯಪಲ್ ಅಂತ ಹೇಳಿ ಕರಿತೀವಿ. ಇನ್ನು ಇದಕ್ಕೆ ಎಲಿಫೆಂಟ್ ಆ್ಯಪಲ್, ಸ್ಟೋನ್ ಆ್ಯಪಲ್, ಮಂಕಿ ಫ್ರೂಟ್, ಕರ್ಡ್ ಫ್ರೂಟ್ ಅಂತ ಹೇಳಿ ಕರೀತಾರೆ. ಹಾಗೆ ಇದನ್ನು ಕನ್ನಡದಲ್ಲಿ ಬೇಲದ ಹಣ್ಣು, ಮರಬೇಲದ ಹಣ್ಣು, ಬೆಳವಲ, ಬಳುವಲ, ಬಳೂಲ ಅಂತ ಹೇಳಿ ಕರೆಯುವಂಥದ್ದು. ಆದರೆ ವೈಜ್ಞಾನಿಕವಾಗಿ ಇದನ್ನು ಲಿಮೋನಿಯಾ ಆಸಿಡಿಸಿಮಾ ಅಂತ ಹೇಳಿ ಕರೀತಾರೆ. ರೂಟೇಸಿ ಫ್ಯಾಮಿಲಿಗೆ ಸೇರುವಂಥದ್ದು. ಇನ್ನು ಈ ಬೇಲದ ಹಣ್ಣಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ B2 ಇದೆ. ಹಾಗೆ ಮಿನರಲ್ಸ್, ಕ್ಯಾಲ್ಶಿಯಂ, ಫಾಸ್ಫರಸ್, ಐರನ್, ಜಿಂಕ್, ಆ್ಯಂಟಿಆಕ್ಸಿಡೆಂಟ್ಸ್, ಫ್ಲೇವನಾಯ್ಡ್ಸ್, ಫಿನಾಲಿಕ್ ಆ್ಯಸಿಡ್, ಟ್ಯಾನಿನ್, ಸ್ಯಾಪೋನಿನ್ಸ್ ಎಲ್ಲ ಕೂಡ ಈ ಒಂದು ಬೇಲದ ಹಣ್ಣಲ್ಲಿ ಇರೋವಂಥದ್ದು. ಶಿವರಾತ್ರಿ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಒಂದು ಹಣ್ಣನ್ನು ಶಿವನಿಗೆ ಅರ್ಪಿಸೋಕ್ಕೆ ಬಳಸ್ತಾರೆ. ಹಾಗೆ ಈ ಹಣ್ಣಿನ ಜ್ಯೂಸ್ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಇಂಗ್ಲೀಷ್ನಲ್ಲಿ ಆಲ್ರೆಡಿ ಹೇಳ್ದಂಗೆ ವುಡ್ ಆ್ಯಪಲ್ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಶಿವರಾತ್ರಿ ಟೈಮಲ್ಲಿ ಪ್ರಸಾದದ ರೂಪದಲ್ಲಿ ಈ ಒಂದು ಬೇಲದ ಹಣ್ಣಿನ ಪಾನಕವನ್ನು ಎಲ್ಲ ಕಡೆ ಹಂಚೋಂಥದ್ದು ಕೂಡ ತುಂಬಾ ಪ್ರಸಿದ್ಧಿ ಪಡೆದಿರುವಂಥದ್ದು. ಈ ಒಂದು ಹಣ್ಣಿನ ಮೇಲ್ಭಾಗ ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನು ಚಾಕಲ್ಲಿ ಅಥವಾ ಗಟ್ಟಿಯಾಗಿರೋ ವಸ್ತುವಿಂದ ಒಡ್ಕೊಂಡ್ರೆ ಬೇಗನೆ ಓಪನ್ ಆಗುತ್ತೆ. ಸೊ ನಾನು ಕುಟ್ಟಾಣಿಯಿಂದ ಇದನ್ನು ಒಡ್ಕೊಂಡೆ. ನೋಡ್ತಿರ್ಬೋದು ಹಣ್ಣಾಗಿದೆ ಇದು ಒಳಗಡೆ. ಸೊ ಈ ಒಳಗಡೆ ತಿರುಳನ್ನು ತೆಗೆದು ನೀವು ಮಾಡೋಂಥ ಜ್ಯೂಸರ್ಗೆ ಅಥವಾ ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಸೊ ನಾನು ಅದನ್ನು ತೆಕ್ಕೊಂಡು ಹಾಕ್ಕೊತಾ ಇದ್ದೀನಿ. ಈ ಬೇಲದ ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಪ್ರತಿರಕ್ಷಣಾ ವ್ಯವಸ್ಥೆನ ಬಲಪಡಿಸೋಕ್ಕೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಅಟ್ಯಾಕ್ ಮಾಡುವಂಥ ಹಾನಿಕಾರಕ ವೈರಸ್ ಮತ್ತು ಬ್ಯಾಕ್ಟೀರಿಯಾದಿಂದ ಇದು ರಕ್ಷಿಸುತ್ತೆ. ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿನ ಹೆಚ್ಚೋಕ್ಕೆ ಒಂದೊಳ್ಳೆ ಫ್ರೂಟ್ ಅಂತಲೇ ಹೇಳ್ಬೋದು. ನಾನಿದಕ್ಕೆ 1 ಕಪ್ಪಷ್ಟು ಬೆಲ್ಲ ಹಾಗೆ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ಅದನ್ನು ಹಾಕ್ಕೋಬೋದು. ನಾನು ಒಂದೇ ಒಂದು ಫ್ರೂಟ್ ತೊಗೊಂಡಿದ್ದೀನಿ, ಯಾಕಂದರೆ ತುಂಬ ದೊಡ್ಡದಿತ್ತು. ಹಾಗಾಗಿ ನಿಮಗೆ ಯಾವ ರೀತಿ ಥಿಕ್ನೆಸ್ ಬೇಕು ಜ್ಯೂಸಿಗೆ ಹೇಳಿ ಆ ರೀತಿ ನೀವು ಇದನ್ನು ರುಬ್ಕೋಬೋದು. ಸೊ ಇವೆಲ್ಲ ಸೀಸನಲ್ ಫ್ರೂಟ್ಸ್ ಆಗಿರೋದ್ರಿಂದ ಆ ಸೀಸನ್ ಇದ್ದಾಗ ಆ ಫ್ರೂಟ್ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು. ಇನ್ನು ಬೇಲದ ಹಣ್ಣಿಂದ ಬೇರೆ ಬೇರೆ ರೆಸಿಪಿಗಳನ್ನ ಕೂಡ ಮಾಡ್ತಾರೆ. ಸೊ ಯಮ್ಮಿ ಆಗಿರೋಂತಹ ಜ್ಯೂಸು ರೆಡಿಯಾಗಿದೆ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೇಲದ ಹಣ್ಣಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಮುಖದಲ್ಲಾಗೋಂಥ ಸುಕ್ಕುಗಳಾಗಿರ್ಬೋದು, ಕೈಯಲ್ಲಾಗೋ ಸುಕ್ಕುಗಳನ್ನ ಕಡಿಮೆ ಮಾಡುತ್ತೆ. ಹಾಗೆ ವಿಟಮಿನ್ ಎ ಕೂಡ ಇರೋದ್ರಿಂದ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸಿ ಮೊಡವೆಗಳನ್ನ ತಡೆಗಟ್ಟೋಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬ್ಲಡ್ಡಲ್ಲಿರುವಂತಹ ಶುಗರ್ ಮಟ್ಟನ ನಿಯಂತ್ರಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಅಸ್ತಮಾ, ಬ್ರಾಂಕ್ಯಾಟಿಸ್ ಇಂತಹ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಬೇಲದ ಹಣ್ಣು ತುಂಬಾ ಪ್ರಯೋಜನಕಾರಿ. ದೇಹವನ್ನು ತಂಪಾಗಿಸೋದ್ರ ಜೊತೆಗೆ ಉರಿಯೂತನ ಕೂಡ ಕಡಿಮೆ ಮಾಡೋಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ತುಂಬ ಜನಕ್ಕೆ ಜೀರ್ಣಕ್ರಿಯೆ ಸಮಸ್ಯೆ ಇರುತ್ತೆ, ಅಂಥವರು ಇದನ್ನು ಹೆಚ್ಚಾಗಿ ಬಳಸ್ಬೋದು. ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕರುಳಿನ ಚಲನೆನ ನಿಯಂತ್ರಿಸೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಮಲಬದ್ಧತೆನ ಕೂಡ ಇದು ತಡೆಯುತ್ತೆ. ಅದೇ ರೀತಿಯಾಗಿ ಕೂದಲನ್ನ ಬಲಪಡಿಸಿ ಆರೋಗ್ಯವಾಗಿಡೋಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕೂದಲು ಬೆಳವಣಿಗೆನೂ ಕೂಡ ಉತ್ತೇಜನಕ್ಕೆ ಸಹಾಯ ಮಾಡುತ್ತೆ. ಇನ್ನು ಬೇಲದ ಹಣ್ಣನ್ನು ನಾನು ಆಲ್ರೆಡಿ ಹೇಳ್ದಂಗೆ ಬೇರೆ ಬೇರೆ ರೀತಿಯಾಗಿ ರೆಸಿಪಿ ಮಾಡಿ ಸೇವಿಸ್ತಾರೆ. ಇದು ಸ್ವಲ್ಪ ಹುಳಿ ಹಾಗೆ ಸಿಹಿನ ಹೊಂದಿರುವಂಥದ್ದು. ಬೇಲದ ಹಣ್ಣನ್ನು ಹೆಚ್ಚಾಗಿ ಪಾನಕ ಅಥವಾ ಜ್ಯೂಸನ್ನ ಮಾಡುವಂಥದ್ದು. ಅದನ್ನು ಬಿಟ್ಟರೆ ಚಟ್ನಿ ಕೂಡ ಮಾಡಿ ಬಳಸ್ತಾರೆ, ರಸಮ್ ಕೂಡ ಮಾಡ್ತಾರೆ. ಹಾಗೆ ಈ ಹಣ್ಣಿನ ತಿರುಳನ್ನು ಮೊಸರಿನ ಜೊತೆಗೆ ಬೆರೆಸಿ ರೈತ ಕೂಡ ಮಾಡಿ ಸೇವನೆ ಮಾಡ್ಬೋದು. ಬೇಸಿಗೆಯಲ್ಲಿ ತುಂಬ ತಂಪಾಗಿರುವಂಥದ್ದು ಹಾಗೆ ರುಚಿಕವಾಗಿರುವಂಥ ಒಂದು ಫ್ರೂಟ್ ಅಂತಲೇ ಹೇಳ್ಬೋದು. ಸೊ ಈ ಜ್ಯೂಸ್ ಅಂತೂ ಸೂಪರಾಗಿತ್ತು. ಹಾಗೆ ಟೇಸ್ಟ್ ಹೇಗಿರುತ್ತೆ ಕೇಳೋಣ ಅಂತ ಹೇಳಿ ಮಕ್ಕಳಿಗೆ ಇದನ್ನು ಮಾಡಿ ಕೊಟ್ಟಿದ್ದೆ. ಏನು ಹೇಳ್ತಾರೆ ನೋಡೋಣ. ತಗೋ ಮಗನೆ, ಕುಡೀರಿ, ಹೇಗಿದೆ? ಚೆನ್ನಾಗಿದೆ. ಹೆಂಗಿದೆ ಮಗನೆ? ಚೆನ್ನಾಗಿದೆ. ಹಾಗಾದರೆ ಟ್ರೈ ಮಾಡೋದನ್ನ ಮರಿಬೇಡಿ.
ನಿಮಗೆ ಈ ವಿಡಿಯೋ ಹಾಗೆ ಈ ಜ್ಯೂಸ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಧನ್ಯವಾದಗಳು.